ಒಂದು ಪ್ರಶ್ನೆ ಕೇಳಬೇಕಾ? ನಿಮ್ಮ ಜೀವನದಲ್ಲಿ ವಿಲನ್ ಯಾರು? ಪರಿಸ್ಥಿತಿನ, ಹಣದ ಕೊರತೆಯ, ಜನರ ಮಾತಾ, ಲಕ್ಕಿಲ್ವಾ ಅಥವಾ ನೀವು ಸ್ವತಃನ? ಹೌದು, ಕೆಲವೊಮ್ಮೆ ನಾವು ನಮ್ಮದೇ ಕಥೆಯಲ್ಲಿ ಹೀರೋ ಅಂತ ಭಾವಿಸುತ್ತೇವೆ. ಆದರೆ ಆ್ಯಕ್ಷನ್ ನೋಡಿದರೆ ವಿಲನ್ ಆಗಿರ್ತೀವಿ. ನಿಮ್ಮ ಡ್ರೀಮ್ ಏನು? ಫಿಟ್ ಆಗೋದು, ಸಕ್ಸಸ್ಫುಲ್ ಆಗೋದು, ಪೀಸ್ಫುಲ್ ಲೈಫ್. ಆದರೆ ಡೈಲಿ ಆ್ಯಕ್ಷನ್ ಏನು? ಲೇಟ್ ವೇಕಪ್, ಎಕ್ಸ್ಕ್ಯೂಸಸ್, ಓವರ್ ಥಿಂಕಿಂಗ್, ಕಂಪ್ಯಾರಿಸನ್. ಹೀರೋ ಡ್ರೀಮ್ ಇಟ್ಟುಕೊಂಡು ವಿಲನ್ ಹ್ಯಾಬಿಟ್ ಫಾಲೋ ಮಾಡಿದರೆ ಸ್ಟೋರಿ ಹೇಗೆ ಚೇಂಜ್ ಆಗುತ್ತೆ? ನೀವು ಗೋಲ್ ಸೆಟ್ ಮಾಡ್ತೀರಾ, ಆದರೆ ಕಮಿಟ್ಮೆಂಟ್ ಬ್ರೇಕ್ ಮಾಡ್ತೀರಾ. ನೀವು ಡಿಸಿಪ್ಲಿನ್ ಬಗ್ಗೆ ವಿಡಿಯೋ ನೋಡ್ತೀರಾ, ಆದರೆ ನೆಕ್ಸ್ಟ್ ಡೇ ಸೇಮ್ ರೂಟೀನ್. ನೀವು ಬ್ಲೇಮ್ ಮಾಡ್ತೀರಾ, ಟೈಮ್ ಇಲ್ಲ, ಸಪೋರ್ಟ್ ಇಲ್ಲ, ಲಕ್ ಇಲ್ಲ. ಆದರೆ ಸತ್ಯ ಏನು ಗೊತ್ತಾ? ವಿಲನ್ ಯಾವಾಗಲೂ ಹೀರೋಗೆ ಫೈಟ್ ಕೊಡ್ತಾನೆ. ಆದರೆ ಇಲ್ಲಿ ಟ್ವಿಸ್ಟ್ ಏನು ಗೊತ್ತಾ? ಹೀರೋ ಕೂಡ ನೀವು, ವಿಲನ್ ಕೂಡ ನೀವು. ಬ್ಯಾಟಲ್ ಹೊರಗಿಲ್ಲ, ಅದು ಒಳಗೆ. ಮಾರ್ನಿಂಗ್ ಅಲಾರಾಮ್ ಹೊಡೆಯುವಾಗ ವಿಲನ್ ಹೇಳ್ತಾನೆ 5 ಮಿನಿಟ್ಸ್ ಮೋರ್. ಹೀರೋ ಹೇಳ್ತಾನೆ ಗೆಟ್ ಅಪ್. ಆಪರ್ಚುನಿಟಿ ಬಂದಾಗ ವಿಲನ್ ಹೇಳ್ತಾನೆ ರಿಸ್ಕ್ ಬೇಡ. ಹೀರೋ ಹೇಳ್ತಾನೆ ಟ್ರೈ ಮಾಡು. ಕ್ರಿಟಿಸಿಸಮ್ ಬಂದಾಗ ವಿಲನ್ ಹೇಳ್ತಾನೆ ಸ್ಟಾಪ್. ಹೀರೋ ಹೇಳ್ತಾನೆ ಇಂಪ್ರೂವ್. ನೀವು ಯಾವ ವಾಯ್ಸ್ ಫೀಡ್ ಮಾಡ್ತೀರೋ ಅದೇ ಗ್ರೋ ಆಗುತ್ತದೆ. ಒಂದು ಹಾರ್ಶ್ ಟ್ರೂತ್ ಕೇಳಬೇಕಾ? ನೀವು 5 ವರ್ಷದಿಂದ ಗ್ರೋ ಆಗಿಲ್ಲ ಅಂದರೆ ಪರಿಸ್ಥಿತಿ ಕಾರಣ ಅಲ್ಲ, ಪ್ಯಾಟ್ರನ್ ಕಾರಣ. ಸೇಮ್ ಹ್ಯಾಬಿಟ್ಸ್, ಸೇಮ್ ಮೈಂಡ್ಸೆಟ್, ಸೇಮ್ ಎಕ್ಸ್ಕ್ಯೂಸಸ್. ವಿಲನ್ ಸೈಲೆಂಟ್ಲಿ ವಿನ್ ಆಗ್ತಿದ್ದಾನೆ. ಆದರೆ ಗುಡ್ ನ್ಯೂಸ್ ಏನು ಗೊತ್ತಾ? ವಿಲನ್ ಸ್ಕ್ರಿಪ್ಟ್ ರೀರೈಟ್ ಮಾಡ್ಬೋದು. ಒಂದು ಡಿಸಿಷನ್ ಸಾಕು. ಎಕ್ಸ್ಕ್ಯೂಸ್ ಬದಲು ಆ್ಯಕ್ಷನ್ ತಗೊಳ್ಳಿ. ಫಿಯರ್ ಬದಲು ಫೋಕಸ್ ಮಾಡಿ. ಡಿಲೇನ ಡಿಸಿಪ್ಲಿನ್ ಮಾಡಿ. ಇವತ್ತು ನೀವು ಯಾವ ಪಾತ್ರ ಆಯ್ಕೆ ಮಾಡ್ತೀರಾ? ಹೀರೋನಾ ಅಥವಾ ವಿಲನ್ನ? ಯಾಕೆಂದರೆ ಕೊನೆಗೆ ಜೀವನ ನಿಮ್ಮ ವಿರುದ್ಧ ಕೆಲಸ ಮಾಡ್ತಿಲ್ಲ, ನೀವು ನಿಮ್ಮ ವಿರುದ್ಧ ಕೆಲಸ ಮಾಡ್ತೀರಾ ಅನ್ನೋದು ಪ್ರಶ್ನೆ. ಮಿರರ್ ನೋಡಿ, ಆನ್ಸರ್ ಸಿಗುತ್ತೆ. ವಿಲನ್ ಎಲಿಮಿನೇಟ್ ಮಾಡಿದ ದಿನದಿಂದ ನಿಮ್ಮ ಸ್ಟೋರಿ ಚೇಂಜ್ ಆಗುತ್ತದೆ.